ಈ ಫೇಸ್ ಮಾಸ್ಕನ್ನು ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡ್ಬೋದು. ರೆಗ್ಯುಲರು ಅಂತಂದರೆ ಎವ್ರಿ ನೈಟ್ ಕೂಡ ಯೂಸ್ ಮಾಡ್ಬೋದು, ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರಲ್ಲ. ಬದಲಾಗಿ ನಮಗೆ ಇದರಿಂದ ಆಗೋ ಲಾಭಗಳೇ ಜಾಸ್ತಿ. ಬಟ್ ನಾವಿಲ್ಲಿ ಮೈಂಡ್ ಮಾಡಬೇಕಾಗಿರೋ ಪಾಯಿಂಟ್ ಬಂದ್ಬಿಟ್ಟು ನಮ್ಮ ಫೇಸಲ್ಲಿ ಯಾವ ಕನ್ಸನ್ನು ನಾವು ಟಾರ್ಗೆಟ್ ಮಾಡ್ತಾ ಇದ್ದೀವಿ ಅಂತ. ಕೆಲವೊಬ್ಬರಿಗೆ ಕೆಲವೊಂದು ಪರ್ಟಿಕ್ಯುಲರ್ ಆಗಿರೋ ಕನ್ಸನ್ ಇರುತ್ತೆ. ಸೊ ಅದು ಯಾವ ಕನ್ಸನ್ನು ಅಂತ ಫಸ್ಟು ನೀವು ರೆಕಗ್ನೈಸ್ ಮಾಡಬೇಕು. ಅದನ್ನು ರೆಕಗ್ನೈಸ್ ಮಾಡಿಬಿಟ್ಟು ಅದಕ್ಕೆ ಸರಿ ಹೋಗುವಂಥ ಪರ್ಟಿಕ್ಯುಲರ್ ಆಗಿರೋ ಮಾಸ್ಕನ್ನೇ ಚೂಸ್ ಮಾಡಬೇಕು. ಮಾಸ್ಕ್ ಬಂದ್ಬಿಟ್ಟು 2 ಟೈಪಲ್ಲಿ ಸಿಗುತ್ತೆ. ಮೇಜರ್ಲಿ ನಾನು ಹೇಳ್ತಾ ಇರೋದು 2 ಟೈಪ್. ದೇರ್ ಆರ್ ಲಾಟ್ ಮೆನಿ ಡಿಫ್ರೆಂಟ್ ಟೈಪ್ಸ್ ಇದೆ. ನಾನು ಮೇಜರ್ ಆಗಿ ಹೇಳ್ತಾ ಇರೋದು 2 ಟೈಪ್. ಒಂದು ಬಂದ್ಬಿಟ್ಟು ಪೌಡರ್ ಫಾರ್ಮ್ ಇರುತ್ತೆ, ಸೊ ಅದನ್ನು ನೀವು ರೆಡಿ ಮಾಡ್ಕೊಂಡು ಅಪ್ಲೈ ಮಾಡ್ಬೋದು. ಇಲ್ಲ ಅಂತಂದರೆ ಇನ್ನೊಂದು ಬಂದ್ಬಿಟ್ಟು ನಿಮಗೆ ಶೀಟ್ ಮಾಸ್ಕ್ ಆಲ್ರೆಡಿ ರೆಡಿನೇ ಇರುತ್ತೆ. ಜಸ್ಟ್ ತಗೊಬನ್ನಿ, ಓಪನ್ ಮಾಡಿ, ಅಪ್ಲೈ ಮಾಡಿ, ಜಸ್ಟ್ ಲೀವ್ ಇಟ್ ಫಾರ್ 15 ಮಿನಿಟ್ಸ್ ಅಂಡ್ ದೆನ್ ರಿಮೂವ್ ಮಾಡಿ, ರಿನ್ಸ್ ಆಫ್ ಮಾಡಿ. ಬಟ್ ಇದನ್ನು ಮಾಡೋದಕ್ಕಿಂತ ಮುಂಚೆ ನೀವು ಕನ್ಸರ್ನ್ ಮಾಡಬೇಕಾಗಿರೋ ಮೇಜರ್ ಪಾಯಿಂಟ್ ಬಂದ್ಬಿಟ್ಟು ನಿಮ್ಮ ಸ್ಕಿನ್ನಲ್ಲಿ ಯಾವ ಕನ್ಸರ್ನ ನೀವು ಟಾರ್ಗೆಟ್ ಮಾಡ್ತಾ ಇದ್ದೀರಿ, ಏನು ಇಶ್ಯೂನ ನೀವು ಫಿಕ್ಸ್ ಮಾಡಬೇಕು, ಅದನ್ನು ಫಸ್ಟು ರೆಕಗ್ನೈಸ್ ಮಾಡಿ. ಕೆಲವೊಬ್ಬರಿಗೆ ಆಯಿಲ್ ಪ್ರಾಬ್ಲಮ್ ತುಂಬ ಇರುತ್ತೆ, ಕೆಲವೊಬ್ಬರಿಗೆ ಡ್ರೈ ಪ್ರಾಬ್ಲಮ್ ಇರುತ್ತೆ, ಕೆಲವೊಬ್ಬರಿಗೆ ಓಪನ್ ಪೋಸಸ್ ಪ್ರಾಬ್ಲಮ್ ಇರುತ್ತೆ, ಕೆಲವೊಬ್ಬರಿಗೆ ಫ್ಲೇಕಿನೆಸ್ ಇರುತ್ತೆ ಸ್ಕಿನ್ನಲ್ಲಿ, ಕೆಲವೊಬ್ಬರಿಗೆ ಸೆನ್ಸಿಟಿವಿಟಿ ಇರುತ್ತೆ, ಕೆಲವೊಬ್ಬರಿಗೆ ರೋಸೇಷಿಯಾ ಪ್ರಾಬ್ಲಮ್ ಇರುತ್ತೆ. ಹೀಗೆ ಡಿಫ್ರೆಂಟ್ ಕನ್ಸರ್ನ್ ಇರುತ್ತೆ ಎಲ್ಲರದೂ. ಸೊ ಹಾಗಾಗಿ ನೀವು ಯಾವುದನ್ನು ಟಾರ್ಗೆಟ್ ಮಾಡಬೇಕು ಅದನ್ನು ರೆಕಗ್ನೈಸ್ ಮಾಡಿಬಿಟ್ಟು ಅದಕ್ಕೆ ಸರಿ ಹೋಗುವಂಥ ಮಾಸ್ಕನ್ನೇ ಚೂಸ್ ಮಾಡಿ. ಕೆಲವೊಬ್ಬರಿಗೆ ಇದೆಲ್ಲ ಪ್ರಾಬ್ಲಮ್ ಒಟ್ಟಿಗೆ ಇರುತ್ತೆ. ಸೊ ಅಂಥವ್ರು ಕನ್ಫ್ಯೂಸ್ ಆಗ್ತಾರೆ, ಯಾವುದನ್ನು ಫಸ್ಟು ನಾನು ಟಾರ್ಗೆಟ್ ಮಾಡಬೇಕು, ಯಾವುದನ್ನು ಲಾಸ್ಟಿಗೆ ಇಡಬೇಕು ಅಂತ. ಅವ್ರಿಗೆ ನಾನು ಏನು ಹೇಳೋದು ಅಂದರೆ, ಫಸ್ಟ್ ಬೇಸಿಂದ ಸ್ಟಾರ್ಟ್ ಮಾಡಿ. ಫಾರ್ ಎಕ್ಸಾಂಪಲ್, ನಿಮ್ಮ ಮುಖದಲ್ಲಿ ತುಂಬ ಆಯಿಲ್ ಇದೆ, ಅದ್ರ ಜೊತೆಗೆ ತುಂಬ ಆ್ಯಕ್ನೆ ಇದೆ ಅಂದಾಗ ಫಸ್ಟು ನೀವು ಈ ಮಾಸ್ಕನ್ನು ಪ್ರಿಪೇರ್ ಮಾಡಬೇಕಾಗಿರೋದು ಆಯಿಲ್ ಕಂಟ್ರೋಲ್ ಮಾಸ್ಕನ್ನು ಸ್ಟಾರ್ಟ್ ಮಾಡಿದ್ರೆ ವಿತ್ ದ ಟೈಮ್ ಆಯಿಲ್ ಸಗ್ರಿಗೇಷನ್ ಕಡಿಮೆ ಆದ ಹಾಗೇನೆ ಬ್ಯಾಕ್ಟೀರಿಯಾಸು ಕೂಡ ಕಡಿಮೆ ಆಗುತ್ತೆ, ಹಾಗೆ ಆ್ಯಕ್ನೆಸ್ ಕೂಡ ಬೈ ಡಿಫಾಲ್ಟ್ ಕಡಿಮೆ ಹಾಕೊಂಡು ಹೋಗುತ್ತೆ. ಆಮೇಲೆ ನೀವು ಈ ಮಾಸ್ಕ್ ರುಟೀನ್ನ ಚೇಂಜ್ ಮಾಡ್ಬೋದು. ಫಸ್ಟ್ ಆಯಿಲ್ ಕಂಟ್ರೋಲ್ ಯೂಸ್ ಮಾಡಿಬಿಟ್ಟು ದೆನ್ ಆ್ಯಕ್ನೆ ಪರ್ಪಸ್ ಯೂಸ್ ಮಾಡೋದು. ಅದಾದಮೇಲೆ ನಿಮ್ಮ ಬೇರೆ ಯಾವುದೇ ಕನ್ಸರ್ನ್ ಇದ್ರೂ ನೀವು ಗ್ರ್ಯಾಜುಯಲಿ ವಿತ್ ದ ಟೈಮ್ ಅದನ್ನು ಅಚೀವ್ ಮಾಡ್ಕೊಂಡು ಹೋಗ್ಬೋದು. ಬಟ್ ಈ ಅಚೀವ್ಮೆಂಟ್ ಕೂಡ ಲಾಂಗ್ ಟರ್ಮ್ ಆಗಿರುತ್ತೆ. ಇಮಿಡಿಯೇಟ್ ಆಗಿ ಯಾವುದೇ ರೀತಿಯ ಗ್ರೇಟ್ ಚೇಂಜಸ್ ಇರಲ್ಲ. ವಿತ್ ಅ ಪೇಷನ್ಸ್ ಎಲ್ಲ ವೇನಲ್ಲೂ ಇದು ಫಿಕ್ಸ್ ಮಾಡುತ್ತೆ. ಬಟ್ ಇದು ಸಮ್ ಹೌ ಹೆಲ್ಪ್ ಮಾಡುತ್ತೆ. 100% ಫಿಕ್ಸ್ ಮಾಡಲಿಕ್ಕೆ ಇದು ಒಂದರಿಂದನೇ ಸಾಧ್ಯ ಇಲ್ಲ. ಬಟ್ ಸಮ್ ಹೌ ಇದು ನಿಮ್ಮ ಏನೇ ಪ್ರಾಬ್ಲಮ್ ಇದ್ರೂ ಅದನ್ನು